ನನಗೆ ನಿಮ್ಮ ಬ್ಲಾಗ್ಸ್ ತುಂಬ ಇಷ್ಟ ಆಗುತ್ತೆ. ಅದ್ಭುತವಾಗಿ ಮಾಡ್ತಾ ಇದ್ದೀರಾ, ವೆರಿ ಎಂಟರ್ಟೈನಿಂಗ್ ಆಗಿ ಮಾಡ್ತಾ ಇದ್ದೀರಾ. ಕೀಪ್ ಇಟ್ ಗೋಯಿಂಗ್. ಥ್ಯಾಂಕ್ ಯು. ಇಲ್ಲ ಪಾಂಪ್ ಅಜ್ಜಿ ಬಾತ್ ಬಿಡು, ಅಜ್ಜಿ ಬಾತ್ ನನ್ಗಿಷ್ಟ ಕ್ಯಾರೆಟ್ ಅಲ್ವಾ, ನೀನಂದ್ರೆ ನಂಗಿಷ್ಟ. ಇಲ್ಲ ಇಲ್ಲ ಥ್ಯಾಂಕ್ ಯು. ಪಾರ್ಟಿ ಕೊಡಬೇಕು, ಮಿಸ್ ಎಲ್ಲ ಮಾಡಿ ಥ್ಯಾಂಕ್ ಯು ಗಿಂಗ್ ಯು ಅಂದ್ರೆ ಪಾರ್ಟಿ ಕೊಡ್ತೀನಿ ಅಂತ ಒಪ್ಕೊಂಡವ್ರೆ ಗೈಸ್. ಹಾಂ, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಕ್ರೇಜಿ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ, ಏನು, ಎತ್ತ ಅಂತ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಇವಾಗ ನನ್ನ ಜೊತೆ ಗೋಕುಲ್ ಇದ್ದಾನೆ. ನಾನು ಗೋಕುಲ್ ಎಲ್ಲಿ ಹೋಗ್ತಾ ಇದೀವಿ ಅಂತ ನೀವೆಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿರ್ಬೋದು. ನಾನು ಗೋಕುಲ್ ಪ್ರಪ್ರಥಮ ಬಾರಿಗೆ ನಡೆಯುತ್ತಿರುವ ಹೆಣ್ಣು ಮಕ್ಕಳ ದಾಂಡು ಮತ್ತು ಚೆಂಡುಗಳ ಆಟಕ್ಕೆ ಹೋಗ್ತಾ ಇದೀವಿ. ಹಂಗಂದ್ರೆ ಕ್ರಿಕೆಟ್ ಕಂಡ್ರಪ್ಪ, ಅದನ್ನ ಕನ್ನಡದಲ್ಲಿ ಕ್ರಿಕೆಟ್ ನ ದಾಂಡು ಮತ್ತು ಚೆಂಡುಗಳ ಆಟ ಅಂತ ಕರೀತಾರಂತೆ. ಸೊ ಅದಕ್ಕೆ ನಾವು ಹೋಗ್ತಾ ಇದೀವಿ, ನೋಡ್ಕೊಂಡ್ ಬರೋಣ ಅಂತ. ಇವ್ನು ನಿನ್ನೆ ಹೋಗಿದ್ದ, ಅದಕ್ಕೆ ಬಾ ಮಚ್ಚ ಇವತ್ತು ಹೋಗಿ ಬರೋಣ ಅಂತ ಹೇಳ್ದ. ಸರಿ ನಡಿಯಪ್ಪ, ಅದೇನ್ ಮಾಡ್ತಾರ ನಮ್ಮ ಹೆಣ್ಮಕ್ಳು, ನೋಡ್ಕೊಂಡ್ ಬರೋಣ, ಯಾರ್ಯಾರು ಇರ್ತಾರೆ ಸ್ವಲ್ಪ ನೋಡ್ಕೊಂಡ್ ಬರೋಣ ಅಂತ ಹೋಯ್ತಾ ಇದೀನಿ. ಬನ್ನಿ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ. ಈ ಟ್ರಾಫಿಕ್ ಅಲ್ಲಿ ಹೋಗೋದೇ ಕಷ್ಟ ಗೈಸ್. ನಮ್ಮನೆಯಿಂದ ಕೋರ್ಮಂಗ್ಲಾಗ ಹೋಗೋಕೆ ಮಿನಿಮಮ್ ಅಂದ್ರೆ 1 hour ಬೇಕು. ಗೈಸ್ ಫೈನಲಿ ಬಂದು ರೀಚ್ ಆಗಿದ್ದೀವಿ. ಇವಾಗ ಬನ್ನಿ ಒಳಗಡೆ ಹೋಗೋಣ, ಯಾವ ಥರ ನಡೀತಿದೆ ನೋಡೋಣ. ಆಫ್ ಮಾಡ್ಬಿಟ್ರು ಗೈಸ್ ಸಾಂಗ್ನ. ಗೈಸ್ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೋಣ ಅಂತ ಹೇಳಿ ಆಚೆ ಬಂದೆ. ಏನೂ ತಿಂದಿರಲಿಲ್ಲ, ಅದಕ್ಕೋಸ್ಕರ ಏನಾದರೂ ತಿನ್ಕೊಂಡು. ನಮ್ಮ ಮ್ಯಾಡಿ ಬೇರೆ ಬಂದಿದ್ದಾನೆ ನನ್ನ ಜೊತೆ, ನೋಡಿ ಬರ್ತಾ ಇದ್ದಾನೆ. ಸೊ ಅವನು ಎತ್ತಾಕೊಂಡು ಇವಾಗ ಒಳಗಡೆ ಹೋಗೋಣ. ಈ ಹೆಣ್ಮಕ್ಳು ಆಟ ನಮ್ಮ ಕೈಲಿ ನೋಡೋಕ್ಕಾಯ್ತಾ ಇಲ್ಲ ಗೈಸ್. 5 over 90 ಎಲ್ಲ ಹೊಡಿತಾ ಬಿದ್ದವ್ರೆ. ವಿರಾಟ್ ಕೊಹ್ಲಿ, ಕ್ರಿಸ್ ಗೈಲ್ ಕೈಲಿ ಹೊಡೆಯೋಕ್ಕಾಗಲಿಲ್ಲ. IPL ಅಲ್ಲಿ ಈ ಥರ ನಮ್ಮ RCB ಅವ್ರು ಆಡ್ಬಿಟ್ಟಿದ್ದಾರೆ. ಇವ್ರನ್ನೆಲ್ಲ RCB ಹಾಕಬೇಕು ಗೈಸ್ ಖಂಡಿತ. 5 over ಮ್ಯಾಚು, 90-92 ಟಾರ್ಗೆಟ್. ಹಿಂಗೆ ಹಾಂ, ಒಳಗಡೆ ರೆಕಾರ್ಡ್ ಮಾಡೋಣ ಅಂದರೆ ನಾಚಿಕೆ ಬೇರೆ. ಅಲ್ಲಿರೋರೆಲ್ಲ ದೊಡ್ಡ ಮಟ್ಟದಲ್ಲಿ ಇರೋರೆ, ನಾವು ಅವ್ರ ಮುಂದೆ ಏನು ಅಂದರೆ ಏನೂ ಅಲ್ಲ. ಈಗ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಸೈಲೆಂಟಾಗಿ ನಾನು ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ವಾ ಮಾಡಿ. ಹೌದು, ನನಗೆ ಸಿಕ್ಕಿದ್ದು ಯಾರು ಹೇಳಿ, ನಮ್ಮ ಬ್ರದರ್ ನಿರಂಜನ್ ಬ್ರೋ. ನಾವು ಕಲರ್ಸಲ್ಲಿ ಮೀಟ್ ಆದಮೇಲೆ ಇವತ್ತೇ ಮೀಟ್ ಆಗ್ತಾ ಇರೋದು ಬ್ರೋ. ಇವಾಗ ನೀವು ನಿಜ ಹೇಳಿ ಬ್ರೋ, ನಿಮ್ಮ ಮನ್ಸು ಮುಟ್ಕೊಂಡು ಹೇಳಿ. ನನ್ನ ಮನ್ಸು ಮುಟ್ಕೊಂಡು ಹೇಳ್ತೀನಿ, ನನಗೆ ನಿಮ್ಮ ಬ್ಲಾಗ್ಸ್ ತುಂಬ ಇಷ್ಟ ಆಗುತ್ತೆ. ನೀವು ಫಸ್ಟ್ ನೋಡಿದ್ದು ಯಾವ್ದು ಗೊತ್ತಾ, ನೀವು ಸೈಕಲ್ ಒಂದು ಫೋಟೋ ಶೂಟ್ಗೆ ಹೋಗಿದ್ರಿ ಗೊತ್ತಾ, ಪ್ರೀ ವೆಡ್ಡಿಂಗ್ ಅಲ್ಲಿ ಸಿಕ್ಕಿದ್ಲು ಮಾಜಿ ಫ್ರೆಂಡ್ಸ್. ಅದನ್ನ ನೋಡಿದೆ, ಬಟ್ ಆಮೇಲೆ ನಿಮ್ದು ಮೊನ್ನೆ ಅಬ್ರಾಡ್ ಟ್ರಿಪ್ ಎಲ್ಲ ನೋಡಿದೆ. ಅದ್ಭುತವಾಗಿ ಮಾಡ್ತಾ ಇದ್ದೀರಾ, ವೆರಿ ಎಂಟರ್ಟೈನಿಂಗ್ ಆಗಿ ಮಾಡ್ತಾ ಇದ್ದೀರಾ. ಕೀಪ್ ಇಟ್ ಗೋಯಿಂಗ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಏನೋ ತಂದುಕೊಟ್ರು ತಿಂತಾ ಇದ್ದೀವಿ. ಅಣ್ಣ ನಮಗೆ, ಅಣ್ಣ 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 ನಮಗೆ, ನಮಗೆ ಅಣ್ಣ ನಮಗೆ, ಅಣ್ಣ ನಮಗೊಂದು ಅಣ್ಣ. ನೀರು 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 ಶಿಶಾ. ಬಿಸ್ಕೆಟ್ 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 ಪ್ಯಾಕೆಟ್ ಹೆಂಗೆ ಮಾತಾಡ್ತಾ ನೋಡಿ ಗೈಸ್. ಈ ನನ್ನ ಮಗನ ಜೊತೆ ಬಂದರೆ ಪಕ್ಕ ಒದೆ ಹೊಡಿಸ್ತಾನೆ 100%. ಯಾರಿಗಾದ್ರೂ ಒದೆ ಹೊಡಿಸ್ತಾನೆ ನನ್ನ ಮಗ. ಏನಾಗಲ್ಲ, ನೆಕ್ಸ್ಟ್ ಟೈಮ್ ಮಾತ್ರ ಫಿಕ್ಸ್. ಸೀರಿಯಸ್ ಮ್ಯಾಚ್ ನೋಡೋಣ ಬನ್ನಿ. 6 ಬಾಲ್ಗೆ 30 ರನ್ ಬೇಕಿತ್ತಾ? ಇವಾಗ 5 ಬಾಲ್ ಇದೆ. 5 ಬಾಲ್ ಬರೀ 8 ರನ್ ಅಷ್ಟೇ ಬೇಕಾಗಿರೋದು. ಒಂದು ಬಾಲಲ್ಲಿ ಎಲ್ಲ ಬಾಲ್ ಹಾಕ್ಸ್ಕೊಂಡು 2 6 2 4.
ಫುಲ್ ಪ್ರೆಷರ್ ಗೆಲ್ಸ್ಬಿಟ್ರೆ ಗೈಸ್ ಮ್ಯಾಚ್ ಮುಗಿಸ್ಕೊಂಡು ಬಂದ್ವಿ. ಫೈನಲ್ಲು RCB ವರ್ಸಸ್ ಕೋಲಾರ ಇದೆ, ಬೆಂಗಳೂರು ಗರ್ಲ್ಸ್ ಹಾಗೂ ಕೋಲಾರ ಗರ್ಲ್ಸ್. ಸಕ್ಕದಾಗಿತ್ತು ಲಾಸ್ಟ್ ಮ್ಯಾಚ್ ಮಾತ್ರ, ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ವಿ. ಏನು ಗುರು ಆಡಿದ್ದು ನಂದಿನಿ ಬ್ಯಾಟಿಂಗು, ಅಯ್ಯೋ ಕ್ರೇಜಿ ಅಂದ್ಕೊಳ್ಳಿ. ಸೊ ಇವಾಗ ಒಂದು ಏನಾದ್ರು ತಿನ್ಕೊಬರೋಣ, ಹೊಟ್ಟೆ ಇಸ್ತೈತೆ ಅಂದ್ಬಿಟ್ಟು ಒಂದು ಸ್ಮಾಲ್ ಬ್ರೇಕಿಗೆ ನಮ್ಮ ಬಾಯ್ಸ್ ಎಲ್ಲ ಆಚೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಅದೇ ಪಾಪ ಇಲ್ಲ ಪಾಂಪ್ ನನ್ನ ಹೊಸ ಆಸ್ಮೋ ಪಾಕೆಟ್ ನೋಡಿ ತಲೆ ಕೆರ್ಕೊಂಬಿಟ್ಟವನೆ. ಏನೇನೋ ಆಗ್ತಾಯಿದೆ. ಹೆಂಗಿದೆ ಕ್ವಾಲಿಟಿ, ಹೆಂಗ್ ಗುರು ಯೂಸ್ ಮಾಡೋದು ಅಂತ. ಸೊ ಬನ್ನಿ, ಇದ್ರದ್ದೆಲ್ಲ ಓಕೆ ಗೈಸ್. ಪ್ರಾಬ್ಲಮ್ ಏನಂದರೆ ಮಳೆ ಬಂದರೆ ಸೇಫ್ ಇಲ್ಲ, ಇದು ಅದೊಂದೇ ಪ್ರಾಬ್ಲಮ್. ಪಾಮ್ ಗ್ರಾನೈಟ್ನ ಕಂಡಿಡಿದವರು ಇವರು, ಉದ್ಘಾಟಿಸಿದ್ರು, ಆರ್ಡರ್ ಮಾಡಿದ್ದು ಕುಡಿತಾರಲ್ಲ ಇವರೇ. ಏನಿಲ್ಲ ಗೈಸ್, ಇವನು ಬಂದ್ಬಿಟ್ಟು ನಂಗೊಂದು ಜ್ಯೂಸ್ ಅಂದ, ಯಾವ್ದು ಬೇಕು ಅಂತ. ಪೊಮೊಗ್ರಾನೇಟ್ ಅಂತ, ನಮ್ಮಲ್ಲಿ ಪಾಮ್ ಗ್ರಾನೇಟ್ ಅಂದ, ಅಷ್ಟೇನೇನಿಲ್ಲ. ಅಮ್ಮ ನಗ್ತಾ ಇದ್ದೀನಿ ಅಲ್ವೇನೋ. ಕಾಮಿಡಿನ 3 ಸತಿ ಹೇಳಿ ನಗೋತರ ಮಾಡಿದ್ದೀನಿ. ಆ್ಯಕ್ಚುಲಿ ನೋಡು, ನಿಂಗೆ ಪೊಮೊಗ್ರಾನೇಟ್ ನಿಂಗ ಪಾಮ್ ಗ್ರಾನೇಟ್ ಹೆಂಗಿರ್ತೈತೆ? ವೆರಿ ಬ್ಯಾಡ್ ಥಿಂಗ್. ಇಟ್ಸ್ ವೆರಿ ಬ್ಯಾಡ್ ಥಿಂಗ್. ಯಾವ ಥರ ಎಲ್ಲ ಮಾಡ್ಬಾರ್ದು, ತಿರುಗಿ ಕಡೆ ತೊಗೊಳಪ್ಪ ನಿಂದು ಪಾಮ್ ಗ್ರಾನೇಟ್ ಜ್ಯೂಸು. ಸ್ಟಾನೇ ಕೊಟ್ಟಿಲ್ಲ, ನನ್ನ ಹತ್ರ ಐತೆ, ಕೊಡ್ಲಾ? ಗೋಬಿ ಇಷ್ಟ ಗುಕುಲ್ ಹೇಳು. ಅವ್ರಿಗೆ ಪಂಚ ಪ್ರಾಣ ಆಗಲ್ಲ. ಏನು ಗೋಬಿ ಅಂದ್ರೆ ನೀನು ಹುಡುಗಿ ಆಗಿದ್ರೆ ನಿಂಗೊಂದು ಹೇಳ್ತಾ ಇದ್ದೆ, ನಿನ್ಗಿಷ್ಟ ಗೋಬಿ ಆಗ್ತೀಯ ನನ್ನ ಬೇಬಿ ಅಂತ. ಒಂದೇ ಆದ ಕೇಳಿಸ್ಕೊಂಡೆ. ನನ್ಗಿಷ್ಟ ಕ್ಯಾರೆಟ್ ಅಲ್ವಾ ನೀನಂದ್ರೆ ನನ್ಗಿಷ್ಟ, ನನ್ಗಿಷ್ಟ ಕ್ಯಾರೆಟ್ ಅಲ್ವಾ ನೀನಂದ್ರೆ ನನ್ಗಿಷ್ಟ. ಏನದು ಏನು ಕ್ಯಾರೆಟ್ ಅಲ್ಲಿ ಮಾಡ್ತಾರಲ್ವಾ ನೀನೇ ಅಲ್ವಾ? ಯಾವ ಇವೆಲ್ಲ ಅಜ್ಜಿ ಬಾಧೆ ಬಿಡು, ಅಜ್ಜಿ ಬಾಧ. ನನ್ಗಿಷ್ಟ ಕ್ಯಾರೆಟ್ ಅಲ್ವಾ ನೀನಂದ್ರೆ ನಂಗಿಷ್ಟ. ಗೈಸ್ ಇವಾಗ 2 ಕ್ರೂಷಿಯಲ್ ಮ್ಯಾಚ್ ನಡೀತಾ ಇದೆ. 2 ಕ್ರೂಷಿಯಲ್ ಮ್ಯಾಚ್ ಬಂದು ಒಂದು ಬೆಂಗಳೂರು ವರ್ಸಸ್ ಕೋಲಾರ. ಆ್ಯಂಡ್ ಇಬ್ಬರು ಟೀಮಲ್ಲೂ ಎಲ್ಲ ಆಲ್ಮೋಸ್ಟ್ ಗೊತ್ತಿರೋರೇ ಇದ್ದಾರೆ. ಸೊ ಇವಾಗ ಯಾರಿಗೆ ಸಪೋರ್ಟ್ ಮಾಡಬೇಕಂತ ಸ್ವಲ್ಪ ಕನ್ಫ್ಯೂಷನ್ ಇದ್ದೀವಿ. ಸೊ ಗುರು ಯಾರಿಗೆ ಸಪೋರ್ಟ್ ಮಾಡಬೇಕು? ಹಾಂ, ಯಾರು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಆ ಕಡೆ ಅಕ್ಕ ಇದ್ದಾರೆ, ಈ ಕಡೆ ತಂಗಿ ಇದ್ದಾರೆ. ಯಾರಿಗೆ ಸಪೋರ್ಟ್ ಮಾಡಬೇಕು? ಗೈಸ್ ಇಲ್ಲಿ ಕುತ್ಕೊಂಡು ಏನು ಮಜಾ ಮಾಡ್ತಾ ಇದೀವಿ ಅಂದ್ರೆ, ಈ ಕಡೆಯಿಂದ ಆ ಕಡೆ ಭವ್ಯ ಭವ್ಯ ಅಂತ ಕೂಗ್ತಾ ಇರೋದು. ಅವ್ರು ತಿರ್ಗ್ತಾನೆ ಇಲ್ಲ, ಸ್ವಲ್ಪ ತಿರ್ಗಿದ್ರೆ ಇವಾಗ ತಿರ್ಗ್ತಾನೆ ಇಲ್ಲ. ಇವಾಗ ನೋಡ್ಕ, ಇವಾಗ ತಿರುಗ್ತಾರೆ ನೋಡ್ಕ. ತಿರ್ಗಿಸ್ತೀವಿ ಈಗ. ಭವ್ಯ ಇಲ್ಲ ಇಲ್ಲ ಭವ್ಯ ಇಲ್ಲ. ಭವ್ಯ ಕೈ ಮುಗಿತವ್ರು ಗೈಸ್ ನೋಡಿ, ಝೂಮ್ ಹಾಕಕ್ಕೆ ಆಯ್ತಲ್ಲ, ಇಷ್ಟೇ ಝೂಮ್ ಅದು. ಇವಾಗ ದಿವ್ಯಾ ಬರಲಿ, ದಿವ್ಯಾಂಕರ್ ಇರ್ತೀನಿ, ಫೀಲ್ಡಿಂಗ್ ಬರಬೇಕು. ದಿವ್ಯಾ ಅವ್ರು ಕಾಣಿಸ್ತಾ ಇಲ್ವಲ್ಲ? ಇವರೇನೋ ಪಾಪ ಅವಾರ್ಡ್ಗಳು ಕೊಡ್ತಾವ್ರೆ ಇಲ್ಲಿ, ಚೆಕ್ಗಳು ಎಷ್ಟು ಗೈಸ್ ಇವಾಗ ಸೀನ್ ಗೈಸ್, ಅಕ್ಕ ಒಂದು ಟೀಮಲ್ಲಿ, ತಂಗಿ ಒಂದು ಟೀಮಲ್ಲಿ, ಇನ್ನೊಬ್ರು ತಂಗಿ ನಮ್ಮ ಪಕ್ಕದಲ್ಲಿ. ಈ ಇಬ್ಬರ ಹೆಸರು ಬಿಟ್ಟು ಇವ್ರ ಹೆಸರು ಕೂಗ್ಬೇಕು ಇವಾಗ ಅಷ್ಟೇ ಅಲ್ವಾ? ಅವ್ರಿಬ್ರು ಕಾಣಿಸ್ತಾ ಇಲ್ಲ, ಅದಕ್ಕೆ ಇಬ್ರು ಹೊಟ್ಟೋಗ್ಬಿಟ್ರು ಒಳಗಡೆ ಕೂಗಿ ಕೂಗಿ. ಉಗಿರು ಮೊಕ್ಕೆ ಅವ್ರು ನೋಡಿ ಯಾರಿಗೆ ಎದ್ರ ಕಪ್ ನಮ್ಮ ಮನೆಗೆ ಅಲ್ವಾ ಅಂತ ಹೊಡಿಬೇಕು. ಇವಾಗ ಕಾಯ್ತಾ ಇದ್ದೀವಿ.
ಓಡಾಗ್ಬಿಡ್ತಾರೆ ಭವ್ಯ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆಂಟಿ ಒಳ್ಳೆ ಮಜಾ ತಗೋತಾರೆ. ಇವಾಗ ಹಿಂದೆ ಶುರು ಹಚ್ಕೊಂಡ್ರು ದಿವ್ಯಾ ಅಂತ. ನೋಡಿ ದಿವ್ಯಾ ಇಲ್ಲ ಖಾಲಿ. ಏಮ ಅಕ್ಕ ಬಂದ್ರು ಏಮಕ್ಕ ಹೊಡರೆ ದಿವ್ಯಾ ಅದು ಚೆನ್ನಾಗಿದೆ ಅದು ಶಾಟ್. ಓ ಭವ್ಯ ಪಾಪ. ಭವ್ಯ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅವ್ರ ಕಿವಿಗೆ ಯಾವುದೇ ಕಾರಣಕ್ಕೂ ವಾಯ್ಸೇ ಕೇಳಿಸ್ಬಾರ್ದು ಅಂತ ಫಿಕ್ಸ್ ಆಗ್ಬಿಟ್ಟು. ವಾಟ್ ಎ ಮೈಂಡ್ ಗೇಮ್. ಕಮಾನ್ ಬ್ಯಾಟ್ಸ್ಮನ್. ಅದು ಸೂಪರ್. ಪಕ್ಕದಲ್ಲಿರೋರು ಬೌಲಿಂಗು ನಾವು ಬ್ಯಾಟಿಂಗು. ಹೊಡೆದ್ರೆ ಅದು ಅಯ್ಯೋ ಗುರು ಕ್ಲಾಪ್ಸ್ ಯಾರಿಗೆ ನೋ ಕಾಮೆಂಟ್ಸ್ ಹಿಡಿದಲ್ಲಿ ಬಾಲ್ ಬಿಟ್ಬಿಟ್ರಲ್ಲ ಗುರು. ಸ್ವೀಪ್ ಬರ್ಲಿ ಅದು ವಯಸ್ಸಲ್ಲಿ ಕಿಯಾ ಅಂತ ಹತ್ಕೊಂಡು ಓಡಾಡ್ತಿದ್ದ ಶಾಲಾ ಬಾಲಿಕೆನೋ ಈ ಶಿಲಾ ಗೈಸ್ ನಾವಿಲ್ಲಿ ಕುತ್ಕೊಂಡು ಉರಿಸ್ತೀವಿ, ಆದ್ರೆ ಅವ್ರಿಗೆ ಗೊತ್ತಿರ್ತೈತೆ ಯಾವ ರೀತಿ ಪ್ರೆಷರ್ ಅಲ್ಲಿ ಇರ್ತಾರೆ ಅಂತ. ಆಲ್ರೆಡಿ ಗಂಟ್ಲೊಟ್ಟೈತಿ, ಇವ್ರು ಆಲ್ರೆಡಿ ಚೇಂಜ್ ಮಾಡ್ಬಿಟ್ರು, ಹೆಸರು ಚೇಂಜ್ ಮಾಡ್ಬಿಟ್ರು ಅನುಪಮ ಅಂತ. ಈ 420 ನನ್ನ ಮಕ್ಕಳ ಅನುಪಮ ಬರ್ಲಿ ಕೊನೆಗೂ. ಗೈಸ್ ಲಾಸ್ಟ್ ಬಾಲ್ ಇದು ನೋಡ್ಕೊಳ್ಳಿ. ಅಂತೂ ಇಂತೂ ನಮ್ಮ RCB ಅವರಂತೂ ಗೆಲ್ಲಿಲ್ಲ, ಅಂದರೆ ಬೆಂಗಳೂರು ಗೆಲ್ಲಿಲ್ಲ, ಕೋಲಾರದವ್ರು ಗೆದ್ರು. ಅದಕ್ಕೋಸ್ಕರ ಹೋಗೋದು ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಟ್ಟು ಹೋಗೋಣ ಬನ್ನಿ. ಕಂಗ್ರ್ಯಾಚುಲೇಷನ್ ಕಿರ್ಚಾಡ್ಬಿಟ್ಟಿದ್ದೀವಿ ನಾವಂತೂ. ನೀವು ವಿಡಿಯೋ ಮಾಡ್ತೀನಲ್ವಾ ಯಾರು ಚಪ್ಪಾಳೆ ತತ್ತಿ ನೋಡೋಣ. ಸಾಕಾದಾಗ ಹೇಳಿದ್ರು. ಥ್ಯಾಂಕ್ ಯು, ಪಾರ್ಟಿ ಕೊಡಬೇಕು, ಮಿಸ್ ಎಲ್ಲ ಮಾಡಿ ಥ್ಯಾಂಕ್ ಯು ಗಿಂಗ್ ಯು ಅಂದ್ರೆ ಪಾರ್ಟಿ ಕೊಡ್ತೀನಿ ಅಂತ ಒಪ್ಕೊಂಡವ್ರೆ ಗೈಸ್. ಗೈಸ್ ಎಲ್ಲ ಮುಗಿಸಿ ನಾವು ಯಾರು ಗೆಲ್ಲಿಸ್ಬೇಕು ಅಂತ ಬಂದಿದ್ವೋ ಅವ್ರನ್ನ ಗೆಲ್ಸೋ ಆಯಿತು, ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳು ಆಯಿತು. ಇವಾಗ ವಾಪಸ್ ಮನೆಗೆ ಹೋಗೋ ಟೈಮು. ಬನ್ನಿ ವಾಪಸ್ ಮನೆಗೆ ಹೋಗೋಣ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕೆ ಹೋಗ್ಬೇಡಿ. ಆ್ಯಂಡ್ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಟೇಕ್ ಕೇರ್.